ದುಂಬಿಗಳ ಜೇಂಕಾರ, ಹಕ್ಕಿ ಪಕ್ಷಿಗಳ ಕೂಗು, ಮಾಮರದ ಆ ಮಾವಿನ ಹಣ್ಣಿನ ಘಮಘಮ ವಾಸನೆ. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ನವಿಲು ಗರಿಬಿಚ್ಚಿ ಕುಣಿಯುತ್ತದೆ, ತನ್ನ ಹೆಂಡನಗನ್ನು ಮರಿಬಿಚ್ಚಿ ತೋರಿಸುತ್ತದೆ. ಆದರೆ ಅಣ್ಣ ಅತ್ತಿಗೆಯರ ತಾಳಕ್ಕೆ ಕುಣಿತಿರುವ ನನ್ನ ಗಂಡ ಹೆಂಡತಿ ಸುಖ ಬಯಸದೆ ಈ ರೀತಿ ಹೊಡೆದನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಹಿಂಸೆ ಆಗುತ್ತೆ. ಆದರೆ ಅಣ್ಣ ಅತ್ತಿಗೆಯರು ಯಾವುದೇ ರೀತಿ ಹಣ ಕೇಳಿದ್ರು ಕೊಡ್ತಾನೆ ಹೋಗ್ತಾರೆ. ಆದರೆ ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ದಾರಿ ಇಳಿಯಲೇಬೇಕು. ಆದರೆ ಈ ನನ್ನ ಬೈಕೆ ಈಡೇರಿಸೋರು ಯಾರಿದ್ದಾರೆ? ಕಾಮಿನಿಯವರೇ, ಒಟ್ಟಿಯಾಗಿ ಯಾರನ್ನು ಕಾಯುತ್ತಿರುವಿರಲ್ಲ? ಓಹೋ, ಜನಾರ್ದನ್ ಅವರು, ಅದಿರಿ, ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? 3 ಸಂಜೆಯ ಸಮಯದಲ್ಲಿ ಯಾವಾರಕ್ಕಾಗಿ ಹೊರಟಿದ್ದೆ. ತಂಪಾದ ಗಾಳಿಯಲ್ಲಿ ಈ ನಿನ್ನ ಪಿತುನುಡಿಗಳನ್ನು ಕೇಳಿ ಯಾರಿರಬೇಕೆಂದು ನೋಡುವುದರಲ್ಲಿ ನೀವು. ಆಹಾ, ಎಷ್ಟೊಂದು ಕ್ರಿಯಾಶೀಲರು ನೀವು. ನಾನು ಮಾತಾಡಿದ್ದು ನೀವೆಲ್ಲವನ್ನೂ ಕೇಳಿಸ್ಕೊಂಡ್ರಾ? ಕೇಳಿಸಿಕೊಂಡು ನಿನ್ನ ಹತ್ತಿರ ಧಾವಿಸಿ ಬಂದಿರುವೆ. ಯಾಕೆ? ನಾನು ಬಂದಿದ್ದು ತೊಂದರೆಯಾದರೆ ನಾನು ಹೊರಡುತ್ತೇನೆ. ಛೇ ಛೇ, ತೊಂದರೆ ಇಲ್ಲ, ಸ್ವಲ್ಪ ಮುಜುಗರವಾಯಿತು. ಕಾಮಿನಿಯವರೇ, ಬಹಳ ದಿನಗಳಿಂದ ನಿಮ್ಮ ಭೇಟಿಗಾಗಿ ಕಾಯುತ್ತಿದ್ದೆ. ಇಂದು ಸಮಯ ಕೂಡಿ ಬಂದಿದೆ. ನಿಮಗೊಂದು ವಿಷಯ ತಿಳಿಸುತ್ತೇನೆ, ತಪ್ಪು ತಿಳಿದುಕೊಳ್ಳಬಾರದು. ಧಾರಾಳವಾಗಿ ಕೇಳಿ ಮಿಸ್ಟರ್ ಜನಾರ್ದನ್ ಅವರೇ. ನಿಮ್ಮ ಪ್ರೀತಿಯ ಯಜಮಾನ ಅಣ್ಣ ಅತ್ತಿಗೆಯರ ಗುಲಾಮನಾಗಿ ನೀವು ದುಡಿದು ಸಂಪಾದಿಸಿದ ಹಣವನ್ನು ಆ ನಿಮ್ಮ ಮಾವನವರು ಸಮಾಜಕ್ಕಾಗಿ ಖರ್ಚು ಮಾಡಿದರೆ ಮುಂದೆ ಹುಟ್ಟುವ ಮಕ್ಕಳಿಗೆ ಭಿಕ್ಷೆ ಪಾತ್ರೆ ಕೊಡಬೇಕಾಗುವುದು. ಬಾಡಿಗೆಯ ಕೋಣದಂತೆ ದುಡಿಯುವವರು ನೀವು, ಐಷಾರಾಮಿ ಜೀವನ ನಡೆಸುವವರು ಅವರು. ತಪ್ಪಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮೆವಿರಲಿ. ನೀವು ಹೇಳೋ ಮಾತು ನಿಜವಿದೆ. ಅನ್ನ ಮಾತನ್ನು ಕೇಳುತ್ತಾ ಹೆಂಡತಿ ಸುಖವನ್ನು ಬಯಸದೆ ತಮ್ಮ ಕೆಲಸವಾಯಿತು ಅಂತ ಹೋಗ್ತಿದ್ದಾರೆ. ಆದ್ರೆ ಮುಂದೆ ನಮ್ಮ ಗತಿ ಏನು ಅಂತ ಸ್ವಲ್ಪನಾದ್ರೂ ಅವರು ವಿಚಾರ ಮಾಡ್ತಾ ಇಲ್ಲ. ಒಂದು ಹೆಣ್ಣು ಈ ರಸ ತುಂಬಿದ ಹೆಣ್ಣು ತನ್ನ ಕಾಮದ ಆಸೆಗಾಗಿ ಆತುರಿಯಂತೆ ಕಾಣುತ್ತದೆ. ಕಾಮಿನಿಯವರೇ, ತಮ್ಮ ಬೈಕೆ ಏನೆಂದು ತಿಳಿಸಬಾರದೆ? ಇದೇನು ಜನಾರ್ದನ್ ಅವರೇ, ನಾನು ಮಾತಾಡ್ತಾ ನಿಂತಿದ್ದೆ, ನೀವು ನೋಡಿದ್ರೆ ನಿಮ್ಮ ಪಾಡಿಗೆ ನೀವು ನಿಂತ್ರಲ್ಲ, ಯಾಕೆ? ತಮ್ಮ ಬೈಕೆ ಏನೆಂದು ತಿಳಿಸಬಾರದೆ? ಏನಿಲ್ಲ ನೋಡಿ, ಒಂದು ಹೆಣ್ಣು ತಾನಾಗಿ ಆಸೆ ಪಟ್ಟಿದೆ. ಆ ಆಸೆ ಈಡೇರಿಸೋರು ಯಾರು ಅಂತ ನಾನು ಹುಡುಕ್ತಾ ಇದ್ದೆ. ಆದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ತಿಳಿತಾ ಇತ್ತು. ಆದ್ರೆ ಆ ನನ್ನ ಆಸೆಯನ್ನು ನಿಮ್ಮಿಂದ ಈಡೇರಿಸುತ್ತೇನೋ ಅಂತ ಕೇಳಬೇಕಂತ ಮಾಡ್ತೇನೆ. ಮಿತ್ರನ ಹೆಂಡತಿ ತಂಗಿಯ ಸಮಾನ, ಹಾಗೆ ಮಾಡುವುದು ತಪ್ಪಲ್ಲವೇ? ನೋಡಿ, ಹೊಟ್ಟೆ ಬಿಸಿದಾಗ ಊಟ ಮಾಡಬೇಕು, ಆಯಾಸವಾದಾಗ ನಿದ್ದೆ ಮಾಡಬೇಕು. ಯೌವನ ತುಂಬಿ ಬಂದಿರುವ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ನಾನು ಯಾವತ್ತಿದ್ರೂ ನಿಮ್ಮವಳೆ. ಬಯಸಿ ಬಂದವರಿಗೆ ನಾನು ಏಕೆ ನಿರಾಕರಿಸಲಿ? ಹಾಗಿದ್ದ ಮೇಲೆ ನನ್ನ ಆಸೆಗಳೆಲ್ಲ ನಿಮ್ಮಿಂದ ಈಡೇರಿಸುತ್ತೆ ಅಂತ ಈಗ ಅರ್ಥವಾಗ್ತಾ ಇದೆ. ಗರಿ ಬೀಚಿ ನಾವಿಬ್ರು ಪ್ರೇಮಿಗಳಾಗೋಣ.
ಸ್ನೇಹ ಚಂದ ನಿನ್ನ ಸ್ಪರ್ಶ ಚಂದ ನಿನ್ನ ನಗೆಯ ನಗರವೇ ನನ್ನ ಕನಸನೆಲ್ಲ ನಿನ್ನ ಕಣ್ಣಿಗೆ ಸೇತುವೆಯ ಮಾಡಿದಿರುವೆ ಮಕ್ಕಳು ಮಕ್ಕಳಿ ಮಕ್ಕಳು ಮಕ್ಕಳಿ ಮತ್ತು ಮತ್ತು ಮತ್ತೆ ಮಾಡಿ ಲವಿ 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 ಅಂತಾಳೆ ಲವಿ ಲವಿ ಅಂತಾಳೆ ಸಾಗರಿ ಹೆಜ್ಜೆಗಳ ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನವಲ್ಲ ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ ಜನಾರ್ದನ್, ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಬಂದು ತುಂಬ ಹೊತ್ತಾಯ್ತು. ನಾನು ನಿನ್ ಬರ್ಲೆ? ಆಯ್ತು, ಹೋಗಿ ಬರ್ತೀನ. ಬಾಬಾ. ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಬಂದು ಬಿಡು. ಓ, ಖಂಡಿತವಾಗ್ಲೂ ಬರ್ತೀನಿ. ನಾನು ಬರ್ತೀನಿ. ಬಾಯ್. ಜಾನಕಿ, ಜಾನಕಿ, ನಿನ್ನನ್ನು ಅನುಭವಿಸುವ ಕಾಲ ಸಾರಾಗಿ ಕೂಡಿ ಬಂದಂತೆ ಕಾಣುತ್ತದೆ. ಈ ಕಾಮಿನಿಯನ್ನು ನನ್ನ ನಾಟಕದ ಸೂತ್ರಧಾರನಾಗಿ ಮಾಡಿಕೊಂಡು ನನ್ನ ಬಯಕೆಯನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜನಾರ್ದನನೇ ಅಲ್ಲ. ना दिन को सुकून है शाकिर, ना रात को सुकून है, ये मेहंदी नहीं है मेरे दिल का खून है, जो रचाई है तूने हाथ मेहंदी से, ये मेहंदी नहीं है मेरे दिल का खून है। अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का। अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का। अच्छा सिला दिया तूने मेरे प्यार का। ಇವತ್ತು ತುಂಬ ತಲೆ ಬಿಸುವಂತ ಮನೆಯಲ್ಲಿ ನಮ್ಮ ಎಮ್ಮೆಲ್ಲಿ ಸಾಹೇಬ್ರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿ ಮಾಡಿ ಬಹಳ ಬೇಸರಂತ ಮನೆ. ಮನೆಗೆ ಹೋಗಿ ಹಾಯಾಗಿ ಕೈಕಾಲು ಒತ್ತಿಸ್ಕೊಂಡು ಮಲಗೋಬೇಕಂದ್ರ ಸಂಗಿ ನೀವು ನನ್ನ ಮದುವೆ ಆಗುದಾದ್ರ ಒಂದು ಸವಾಲ್ ಹಾಕ್ತೇನಂದಕ್ಕಿ ಸತ್ಯನೇ ಅಲ್ಲ. ಅದರಾಗ ಬರೀ ಈ ಕಿಸಬಾಯಿ ಮೌನೇಶ್ ಒಬ್ಬ ಗಂಟು ಬಿದ್ದಲ್ರಿ. ಇವತ್ತು ಸಂಗಿ ಸಿಗಲಿ, ನೀ ನನ್ನ ಮದುವೆ ಆಗ್ತೀಯೋ ಏನ್ ನನ್ನ ಹಾರ ನನಗೆ ಕೊಡ್ತೀಯ ಅಂತ ಕೇಳಿ ಬಿಡ್ತೇನೆ.
ಬಾವ್ಯಾಗ ಬಿದ್ದು ಹೆಣ ಬಾತಂಗ ಬಾಯಾಗತ್ತ ನಾಳೆ ಅಂತಾವು ನಾಳೆ ಅಂತಾವು ನಾಳೆ ಅಂತಾವು ನಾಳೆ ನಾವು ಏನು ತಲೆ ಕ್ಯಾಟ್ ಹೈದರಾಬಾದ ಅಲ್ಲ ಆ ಸಂಗಿ ಸವಾಲ್ ಹಾಕ್ತೇನೆ ಅಂತೇಳಿ ಅಂದಾಕಿ ಎಲ್ಲಿರ ಹೋಗಿರಬಹುದು ಅಂತೇನೆ ಹಾ ಆ ಅಡುಗೆ ಬಟ್ಟ ಕನಕನ ಹಿಂದ ಬೆನ್ನ ಹತ್ತಿ ಹೋಗಿರಬಹುದೇ ಇಲ್ಲ ಮುಗೋಡ ಕಿತಾಪತಿ ಹಿಂದ ಬೆನ್ನ ಹತ್ತಿ ಹೋಗಿರಬಹುದು ಚೇತೆ ಪಾಪ ಏನೋ ಅನ್ಬಾರ್ದು ಯಾಕಂದ್ರೆ ನನಗೆ ಯಾವ ಮನಸ್ಸೈದೆ ಸುಳ್ಳಪ್ಪಲ್ಲ ನೋಡೋಣ ಕಾದು ನೋಡ್ಬೇಕಂತ ಇದ್ಯಾರ ನಾವು ಅಷ್ಟು ಕಾದು ನೋಡೋಣ ನಮಸ್ಕಾರ ಗೆಳೆಯ ಏನು ಸಮಾಚಾರ ಉಂಟು ಸಂಗಿ ಏನಾದರೂ ಭೇಟಿ ಆದ ನಿನಗ ನಾವ ಬರ್ಕೋಬೇಕಾಗಿದ್ದೀನಿ ಆ ಶಿವಪೂಜಾ ಕರಡಿ ಬಿಟ್ಟಂಗೆ ಒಟ್ಟು ನಾನು ಹೇಳಿ ನಡ್ಕೊ ಬರ್ತಾನ ನನಗಂತೂ ಭೇಟಿ ಆಗಿಲ್ಲಪ್ಪ ನಿನಗೇನಾದರೂ ಭೇಟಿ ಆಗಿದ್ದು ಅಂತ ನನಗೂ ಭೇಟಿ ಆಗಿಲ್ಲ ಮರಾಯ ನಾನು ಅವಳ ದಾರಿನ ಕಾಯಕತ್ತಿದ್ದು ಇವತ್ತು ಸಂಗಿ ಸಿಗಲಿ ನೀ ಯಾರನ್ನ ಮದುವೆ ಆಗ್ತೀಯ ಅಂತ ಕೇಳಿ ಬಿಡುವುದುಂಟು ನಾವು ಹೆಂಗ್ ಹುಡುಗರು ಅದೇವಲ್ಲ ಈ ಹೆಂಗ್ ಹುಡುಗಿಯರ ಸಲುವಾಗಿ ತಲೆ ಕೆರೆಸ್ಕೊಂಡ ಆ ಚಲುವಿನ ಚಿತ್ತಾರ ಪಿಕ್ಚರ್ ಐತಲ್ಲ ಗಣೇಶ ಮಾಡಿ ನಮ್ಮ ಇಲ್ಲೇ ಸನೇಕರು ಧಾರವಾಡ ಹುಚ್ಚರ ಆಸ್ಪತ್ರೆ ಇರಬೇಕಾಗಿತ್ತು ಮೆಂಟಲ್ ಆಸ್ಪತ್ರೆ ಮತ್ತೇನ್ರಿ ಭಾವಿ ಪತಿ ಅಂತೀರ ಏನೋ ನಡು ರಸ್ತಾದಾಗ ನಿಂತು ವಟ ಹಚ್ಚಿರಲ್ಲ ಯಾರ ದಾರಿ ಗಾಯಕ್ ಹಚ್ಚಿರಿ ಅಂತ ಅಲ್ಲ ತಂಗಿ ಅರ್ಧ ಮದುವೆ ಹುಚ್ಚಿ ಹಿಡಿಸಿ ನನ್ನ ಚಪ್ಪಲ ಹಾರ ತಗೊಂಡುಕೊಂಡು ಎಲ್ಲಿಗೆ ಹೋಗಿದ್ದಿ ನೀನು ಏ ಸಂಗಿ ಏನಾತ ನೀನು ಹಂಗ ಮಾಡಕತ್ಬಿಟ್ಟಿಲ್ಲ ಮಗ ಹಂಗ ಅಲ್ಲ ಸವಾಲ್ ಹಾಕ್ತಾನಂದಾಕಿ ಎಲ್ಲಿ ಹೋಗಿದ್ದಿ ಈಗ ನಾನು ಅದಕ್ಕ ಬಂದೀನಿ ನೋಡು ಫಸ್ಟ್ ಈಗ ನಾನು ಆ ಸ್ಪರ್ಧೆ ಇಡ್ತೀನಿ ಅದ್ರೊಳಗೆ ಯಾರು ಗೆದ್ದು ನಾನು ಮದುವೆ ಆಗ್ತಿರಲ್ಲ ಅಂತ ನೋಡಕ ಬಂದಿನಿ ತಯಾರಾಗಿ ನಾವು ರೆಡಿನ ಅದೇನು ಹೌದಲ್ಲ ನನ್ನ ಪತಿ ಅಂದಿರ ಹಾಗಾದ್ರ ನಾನು 1 kg ಹಸೆ ಮೆಣಸಿಕಾಯಿ ತರ್ತೀನಿ ಆ 1 kg ಹಸೆ ಮೆಣಸಿಕಾಯಿ ಯಾರು ಫಸ್ಟ್ ತಿಂತಿರಲ್ಲ ಅವ್ರನ್ನ ನಾನು ಮದುವೆ ಆಗೋದು ವೆಂಕಟರಮಣ ಒಂದಂದ್ರೆ ಏನಾರ ಕರ ಹುರುಪಿನ ಬಿಡುವಪ್ಪ 1 kg ಹೆಣ್ಣು ಅಲ್ಲೋ ಮರಯ ನಮ್ಮ ಹಿಂದಿನ ಗಾಡಿ ಬಂದಾಗ ಈಗ 2 ದಿನ ಇನ್ನು 1 kg ತಿಂದೀವಿ ಅಂದ್ರೆ ಆ ನಮ್ಮನ ರಂಜಾನ್ ಡಾಕ್ಟರ್ 10 ಸಲಾನ ಬಾಟ್ಲಿ ಹಚ್ಚಿರು ಅದರ ಇಡೋ ಕಾರಣ ತಮ್ಮ ಅದ್ರ ಕತೆ ಹೇಳ್ತಾನೆ ಕೇಳಿಲಿ ಹೇಳ ಕುಟ್ಟಿದರೆ ಬದುಕಿತ್ತು ಒಂದು ಕುಟ್ಟಬೇಕು ಬದುಕಿರು ಬದ್ನಿಕಾಯಿ ಚಟ್ಟಿ ಬದುಕಿರು ಚಟ್ಟಿ ಬದುಕಿರು ಬದ್ನಿಕಾಯಿ ಚಟ್ಟಿ ಈ ಬಾಯಿ ಇದು ಒಟ್ಟ ಬಗೆಹರಿ ಮಾತಾಡ ನೋಡ್ರಿ ಬೇಡಂದ್ರೆ ಬಿಡ್ರಿ ಯಾರು ನೋಡ ನಾನು ಕೈ ಮಾಡಿದ್ರು ಸಾಕ ಕ್ಯೂ ಹೊಸ್ತಾರ ಮದುವೆಗೆ ಹಾಗಲೇ ಹ್ಯಾಂಗದು ಮಾಡೈತಿ ಇದು ಅಲ್ಲ 1 kg ಹಸಿ ಮೆಣಸಿನಕಾಯಿ ತಿನ್ನುದ ಇದು ಯಾರಿಂದ ಸಾಧ್ಯವಿಲ್ಲ ಬಿಡಬರೈತಿ ಸಾಧ್ಯ ಆದ ಬರ್ತಾನೆ ಬೇಡ ಮದುವೆ ಆಗ್ತಾನ ಏ ಹಕ್ಕ ಅಂದ್ರವಾರ
ಏನೋ ನಡುದಾರ ನಿಂತೇನೋ ಆಟ ಆಟ ಹಚ್ಚಿರಲ್ಲ ಐ ಸಂಗು ನನ್ನ ನಿನ್ನ ಮದುವೆ ವಿಚಾರ ಎಲ್ಲಿ ಬಂತು ಅಂತದು ಮರೈತಿ ಇದು ನನ್ನೊಂದು ಎಲ್ಲಿ ಇಡ್ಲಿ ಅಂತ ಈ ಮಗನ ಅವ್ರ ಎಲ್ಲಿ ಜಗತ್ತುಲ್ಲ ಐತಿ ಅಂತ ಅವ್ನು ಬರ್ತಾನೆ ಹನಿ ಹನಿ ಬಡ್ಕೋದಾತ ನಮ್ದು ಎಂಥದ್ದು ಮರೈತಿ ಇದು ಈ ವಯಸ್ಸಿನಲ್ಲಿ ನಿನಗೆ ಮದುವೆ ಬೇಕಾ ಏ ಬಟ್ಟ ನಿನ್ನ ಹತ್ರ ಏನಿದೆ ಅಂತ ಈಕಿನ ಮದುವೆ ಆಗ್ತಿ ನೀನು ತಗೋ ತೋರ್ಸಣ್ಣ ಎದೆ ಹೊರ್ಕೊಂಡ ಸತ್ಯ ಮಗಳ ತಿ 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 ಬ್ಯಾಡ್ ಬಿಡು ಮರ ಹೊಲಸ್ ಗಬ್ಬನ ಅರುತ್ತೆ ಅದು ಮಗ ದಿನ ತಿಪ್ಪಿನ ನೋಡ್ತಾನ ಮತ್ತೆ ನಾರೋದು ಏನ್ ಕಲಿತೇನೆ ಗಮ್ಮ 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 ಅಂತ ಮೂಸಿ ನೋಡ್ತೀನಿ ಒಂದ್ಸಲ ಬ್ಯಾಡ್ ಬಿಡು ಮರ ಹೊಲಸ್ ಗಮ್ಮನ ಅರುತ್ತೆ ಅದು ಸಂಗು ನಾನು 3 ತಂದೇನೆ ಹಾ ಕೊಡ್ತಾನೆ ಹಾ ತಗೊಂಡ ಏನ ಮದುವೆ ಮಾಡ್ಕೊಂಡು ಹನಿಮೂನಕ್ಕೆ ಹೋಗಿ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡ್ ಬರೋಣ ನಡಿ ನಾವು ಬಿಡೋದು ಹೊಡೆ ಗೊತ್ತು ಏನದು ಉಪ್ಪಿಟ್ಟು ಹಚ್ಚಿದ ಅಲ್ಲ ನಾ ಮೊದಲು ಮಾಡ್ಯಾನೆ ಐತಿ ಹೌದಲ್ಲ ನಾನ ಮದುವೆ ಇರೋದು ಜಾಗ ಸರಿ ಒಂದು ಕಚ್ಚಿ ಇಪ್ಪಡ ಗೊತ್ತಿಲ್ಲ ಮೊದಲು ನಾನು ಚಪ್ಪಲ ಹಾರ ಹಾಕಿದ್ದು ನಾನೇ ಈಕಿನ ಮದುವೆ ಆಗುದು ಏ ದೋಸ್ತ ಕೊಡ್ರಿ ಈಕಿ ಸಂಬಂಧ ಜಗಳ ಮಾಡೋದು ಬಾಡ್ಲಿ ಮತ್ತೆ ಏನ್ ಮಾಡಪ್ಪ ಈಕಿನ 3 ಭಾಗ ಮಾಡೋಣ ಮೂರು ಭಾಗ 3 ಮಂದಿ ಒಂದೊಂದು ಭಾಗ ಹಂಚನ ಅಂತ ಬಿಡೋಣ ಗಂಡಗೊಬ್ರಿಗೊಬ್ರು 3 ಭಾಗ ಮಾಡಿ ಅಲ್ಲೇ ನೀವು ನೋಡ್ರ ನಾನೇನು ಕರ್ಪೂರದ ಗೊಂಬಿ ಅಂತ ತಿಳ್ಕೊಂಡ್ಬಿಟ್ರೆ ಹೆಂಗೆ ಏ ಸಂಜೆ ಹೊಲ ಹೋಗ್ಲಿ ಮನೆ ಹೋಗ್ಲಿ ಡಾಕ್ಟರ್ ಹೋಗ್ಲಿ ಬೇಕಾದ ಹೋಗ್ಲಿ ಅಲ್ಲ ಹೋಗ್ಲಿ ಆದ್ರ ನಡಕಿಂದ ಮಾತ್ರ ನನಗ ಇರ್ಲಿ ಏ ಕಿತಾಪತಿ ನಮ್ದು ಹೊಲ ಹೋಗ್ಲಿ ಮನಿ ಹೋಗ್ಲಿ ಬೇಕಾದ ನಮ್ಮ ಜೈವಂತನ ತಲಕ್ ಹೋಗ್ಲಿ ಏ ಸಂಗಿ ನೀ ಮಾತ್ರ ನಡಕಿಂದ ನನಗ ಕೊಡಬೇಕು ಅಲ್ಲ ಈ ಮಕ್ಕಳಿಗೆ ಒಂದು ಏನು ಹೊಲ ಒಬ್ಬ ಹೊಲಕ್ಕೆ ಹೋಗ್ಲಿ ಅಂತಾನ ಒಬ್ಬ 3 ಎಕರೆ ನನ್ನ ಮಡ್ಡಿನ ಹೋಗ್ಲಿ ಅಂತ ಹನಿ ಹನಿ ಬಡ್ಕೊಲಿ ಅಂತಾನ ನೋಡ್ಯಾರ ಮಕ್ಕಳು ನಡುವಿನ ಮೂಗ ನೆಟ್ಟಂದ ಹೌದಲೇ ಗಂಡು ಗಬ್ಬರು ಕೊಡ್ರಿಯ ಸಂಗು ನಡುವಿಂದು ನನಗೆ ಇರಲಿ ಏ ವಾಸ್ತನ ಬಿಡುಂಬಲ್ಲಿ ನಡುವಿಂದ ನನಗೆ ಬೇಕು ನೋಡ ಅದಕ್ಕೆ ನಾ ಹೇಳಕತ್ತೀನಿ ಈಗ ಮೆಣಸಿನಕಾಯಿ ಯಾರು ತಿಂತೀರ ಅವ್ರ ಮದ್ವೆ ಆಗ್ತೀನಂತ ಸುಮ್ಮನೆ ಇದನ್ನೆಲ್ಲ ಯಾಕೆ ಪೌರುಷ ತೋರ್ಸಾಕತ್ತಿರ್ಲಿ ಮೆಣಸಿನಕಾಯಿ ಅಂದ್ರೆ ಅಲ್ಲ ಸಂಗು ಇನ್ನು ಬೇಕಾದ್ರೆ ನಮ್ಮ ಚಂದ್ರವನ ಅಕ್ಕ ಮಿರ್ಚಿ ತಿನ್ನ ಬೇಕಾದಷ್ಟು ತಿಂತೇವೆ ಆದ್ರೆ ಈ ಮೆಣಸಿನಕಾಯಿ ಸುದ್ದಿ ಮಾತ್ರ ತೆಗಿಬೇಡ ಯಾಕಂದ್ರೆ ನಮ್ಮದು ಬಂದಾಗ ಇನ್ನು 2 ತಾಸು ಆಗಿಲ್ಲ ಹಂಗ ಟರ್ರ 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 ಹೊಂಟಿ ಪುಣ್ಯ ಕಟ್ಕೊಂಡಾನ ನಾವು ಅಲ್ಲಿಪ್ಪ ಮೆಣಸಿನಕಾಯಿ ತಿನ್ನಕೋಲಿ ಬೇಕಾದ್ರ 1 ತಿಂಗಳ ಟೈಮ್ ಕೊಡ್ರಿ ದಿನ ಒಂದೊಂದು ತಿಂದು ತೋರಿಸ್ತೇವೆ ಅದೆಲ್ಲ ಸುಳ್ಳು ಈಗ ತಿನ್ಬೇಕು ತಿನ್ನೋದಾದ್ರ ನಾವು ನಾಳೆಗೆ ರೆಡಿ ಆಗಿ ಒಂದು ಬ್ಯಾರಲ್ ನೀರು ತಗೊಂಡು ಬಂದ ಹಿಂಗ ನಮ್ಮ ಅಣ್ಣ ಅವ್ರಿಗೆ ಹೋಗಿ ಒಂದು 50 ಬಾಕ್ಸ್ ತಗೊಂಡು ಬಂದ ಅದರಾಗ ಹಾಕಿ ಗರಗರ 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 ತಿರುವೆ ಒಂದೊಂದು ತಿಂದು ಚಾಲು ಮಾಡ್ತೇವೆ ಅಲ್ಲಿವರೆಗೂ ಒಂದೇನಾರ ಮಸ್ತ್ ಗಾನ ಭಜನ ಬಾರಿ ಚೋಗು ನಡಿರು ಒಟ್ಟ ಕುಂತ ಮಂದಿ ಕಣ್ಣಾಗ ಧೂಳು ಬೆಳ್ಕೊಂಡು ಇಲ್ಲಿ ಕುಡಿದ್ರ ಹಂಗಾಗಿ ಇವ್ರ ಮಕ್ಕಳು ಏನೋ ಬಾಳ ಏನೋ ಒಟ್ಟು ಎಲ್ಲಿ ಸಿಗ ಕಳಿಸ್ಬೇಕಂತ ಧೂಳು ನೋಡೇ ಬಿಡು ನಮ್ಗದು ಏ ತಮ್ಮ ಯಾ ಕುರ್ತೆ ತೊಂಬರ್ರಿ ಹೇಳಿ ನನ್ಗೊಂದು ಕುರ್ತೆ ತೊಂಬರ್ರಿ ನೀವು ನೋಡು ನೀವು ದಿಮಾಕ್ರ ನೋಡ್ತೀನಿ ನೀವು ನಾನು ಕುರ್ಚಿ ಯಾಕೋ? ಇರೋ ನೀವು ನೋಡು ಹೌದು ಕೌಜ್ಗ ಏ ಹಂಗ ಕುರ್ಚಿ ಹಿಡ್ಕೊಂಡ್ ಕುಂತ್ರ ನಾನು ಕುಂದಿರ್ತೀನಿ ನನಗೊಂದು ಕುರ್ಚಿ ಕೊಡ್ರಿ ಸಂಗು ಕುಂತಾನಂದ್ರ ಒಟ್ಟ ನಡ್ಕಿನ ನನಗ ಅಂದ ಗ್ಯಾರಂಟಿ ಆಗ್ತದ ಕಿತಾಪತಿ ನಾ ಎದಕ್ಕದೀನಿ ಇಲ್ಲಿ ಮೊದಲ ಮೆಣಸಿನಕಾಯಿ ಇಟ್ಕೊಡ್ರಿ ಬಾಯಾಗ ಆಮೇಲೆ ನಡಗಿಂದ ತಳಗಿಂದ ಮ್ಯಾಗಿಂದ ಪ್ರೀತಿಸಿ ನನ್ನ ಮರೆತಾಗ ನಗೆ ನಿನ್ನ ನೆನಪಾಗಲಿಲ್ಲ
ನಿನ್ನ ಮರೆಯಲಾಗಲ್ಲ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ್ಣ ಮುಗ ಯಾಕ ಬರತಿ ಬಿಟ್ಟು ಹೋಗುವಾಗ ಕಣ್ಣ ಮುಗ ಯಾಕ ಬರತಿ ಹೊರಟ ಹೋಗುವಾಗ ಕೇಳ್ತಿನ ಕೊನೆಯ ಸರತಿ ಹೊರಟ ಹೋಗುವಾಗ ಕೇಳ್ತಿನ ಕೊನೆಯ ಸರತಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕತಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕತಿ ನಿಂದು ಬಾರಿಯಿಂದ ಜೋಡಿ ದರ್ಬಾರ ನಮ್ಮ ಸುದ್ದಿ ಹೇಳಿತ್ತು ಬಾಜರ ಬಾಜಾರ ನಿನ್ನ ಜೋಡಿ ದರ್ಬಾರ ನಮ್ಮ ಸುದ್ದಿ ಹೇಳಿತ್ತು ಬಾಜರ ಬಾಜಾರ ಏನಿದ್ರು ಬಂದೇ ಇತ್ತು ಇಬ್ಬರ ನಿರ್ಧಾರ ನನ್ನ ಮೇಲಿಗೆ ಮಾತಿಗೆ ಬರಲಂಗೆ ಮಾಡಿದ ತಕರಾರ ಮೇಲಿಗೆ ಮಾತು ಕೇಳಿ ಬದಲಿ ಆಗಿದೆ ಹೆಂಗಾರ ಮಾತು ಕೇಳಿ ಬದಲಿ ಆಗಿದೆ ಹೆಂಗಾರ ತಿಳ್ಕೊಂಡಿದ್ದೆ ಗೆಳತಿ ನಾನು ಬಾಲಿನ ಬೆಳಗಾರ ಅಂತ ಹೋಗುವಾಗ ಹೇಳ್ತೇನ ಕೊನೆಯ ಸರತಿ ಅಂತ ಹೋಗುವಾಗ ಹೇಳ್ತೇನ ಕೊನೆಯ ಸರತಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕರ್ತಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕರ್ತಿ ಮೊನ್ನೆ ಇತ್ತು ನಿನ್ನ ಮದುವೆ ಸಡಗರ ನೋಡಿದವರು ಹೇಳುತ್ತಿದ್ದು ನಿನ್ನ ಬಡಿವಾರ ನಿನ್ನ ಇತ್ತು ಪ್ರೀತಿ ಸಡಗರ ನೋಡಿದವರು ಹೇಳುತ್ತಿದ್ದು ನಿನ್ನ ಬಡಿವಾರ ನಿನ್ನ ಮದುವೆಯಾದ ಮೇಸ್ತರಿದ್ದು ಸೌಕಾರ ನನ್ನ ನಿನ್ನ ಪ್ರೀತಿ ಮಾಡಲ್ಲ ತಿಳ್ಕೋರ ಮಾಡಿಕೊಂಡು ಅನ್ಕೊಂಡಿದ್ದೆ ಮದುವೆಗೆ ತಕರಾರ ಮಾಡಬೇಕು ಅನ್ಕೊಂಡಿದ್ದಿ ಮದುವೆಗೆ ತಕರಾರ ಇರಲಿ ನೋಡು ನನ್ನ ಬಟ್ಟೆ ನಿನ್ನ ಆಗದೂತ್ತಾರ ಬಿಟ್ಟ ಹೋಗುವಾಗ ಕೇಳ್ತೇನ ಕೊನೆಯ ಸರದಿ ಬಿಟ್ಟ ಹೋಗುವಾಗ ಕೇಳ್ತೇನ ಕೊನೆಯ ಸರದಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕರದಿ ನನ್ನ ಪ್ರೀತ್ಯಾಗ ಏನಿತ್ತ ಸಾಕರದಿ ಮೆಣಸಿಕಾಯಿ ತಿನ್ನೋ ಮಟ್ಟ ಬಿಡು ಮಗಳಲ್ಲೇ ತುಂಬಾ ಇಷ್ಟ ಕಣೋ. ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ? ಹನುಮಂತ ವಡ್ಡರ್ ಅವರು 11 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು.
ಸೀತಾಪತಿ ಹತ್ತು ಬೆಂಕಿನ ಈ ರಾಮಾಪುರದಲ್ಲಿ ಈ ಚಕ್ರವರ್ತಿಯನ್ನು ಕೆಣಕುವುದು ಒಂದೇ, ಕಾಡಿನಲ್ಲಿನ ಸಿಂಹದ ಮೃಗರಾಜನನ್ನು ಕೆಣಕುವುದು ಒಂದೇ. ಹೇ ರಾಮ, ನನ್ನಿಂದ ನಿನ್ನ ರಕ್ಷಣೆಗೋಸ್ಕರ ಅಷ್ಟು ದಿಗ್ಗಜರು ಬಂದರು ಸರಿ,
ನೆತ್ತರವನ್ನು ಕುಡಿದು ಹಿಡಿತಗೊಳಿಸುವ ಶಕ್ತಿ ನನ್ನಲ್ಲಿ ಇರುವಾಗ ನನ್ನ ಅನುಮತಿ ಇಲ್ಲದೆ ಅದ್ಯಾವ ಕೆರೆ ಕಟ್ಟಿಸುವ ಮಗನೇ ನಾನು ನೋಡಿಯೇ ಬಿಡುತ್ತೇನೆ. ಜನಾರ್ದನ್, ಬರುವ ನವರಾತ್ರಿಯ ಆಯುಧ ಪೂಜೆಗಾಗಿ ಆ ರಮಾನಂದನ ತಲೆಯನ್ನು ಕತ್ತರಿಸಿ ನಮ್ಮ ಆಯುಧಗಳಿಗೆ ನೈವೇದ್ಯ ಆಗಲೇಬೇಕು. ವಿಜಯದಶಮಿ ಹಬ್ಬದ ದಿನ ನವದಂಪತಿಗಳು ಪೂಜೆ ಎಂದು ಹೊರಟಾಗ ಆ ಸೂರ್ಯ ಉದಯಿಸುವ ಕೆಂಪಾದ ಛಾಯದಲ್ಲಿ ರಕ್ತರೋಚರಿ ಆಗಲೇಬೇಕು. ನೀವು ಇಲ್ಲೇ ಕಡುದ್ರಿ, ಯಾಕಂದ್ರೆ ನೀವು ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗೋರಿದ್ದೀರಿ. ರೈತನ ಗೂಡನ್ನು ಗೆದ್ದನ್ನು ಹಾಳು ಮಾಡಿದಂಗೆ ಆ ರಮಾನಂದ್ರ ಹೆಂಡತಿ ಜೊತೆ ಸ್ವಲ್ಪ ನಿಮ್ಮ ಮಾತಿನ ಮೋಡಿನ್ಯಾಗ ಮಾತಾಡ್ರಿ. ನಿಮ್ಮದಾಗಿದ್ದು ಬಂದ್ರು ಬರಬಹುದ್ರಿ. ಕಿತಾಪತಿ, ತುಂಬಾ ಒಳ್ಳೆಯ ವಿಚಾರ. ಗಣ್ಯಾರ ನೆನಸಿದ್ರ ಆ ಸುರಸುಂದರಾಂಗಿತ್ತ ಬರಾಕತ್ತಾಡ್ರಿ. ನಾವಿಬ್ರು ಮರಿಯಾಕ್ತೀವಿ. ನೀವು ಹೇಗಾದ್ರೂ ಮಾಡಿ ನಿಮ್ಮ ಮಾತಿನ ಮೋಡಿನೊಳಗೆ ಒಳಗೆ ಹಾಕೊಂಡ್ಬಿಡ್ರಿ, ನಮ್ಮ ಕೆಲಸ ಸಕ್ಸಸ್. ಕಿತಾಪತಿ, ಸ್ವಲ್ಪ ಮರಿ ಗಣ್ಯಾರ ಒಟ್ಟ ಬಿಟ್ಟು ಗುರಿ ಬಾಣ ಖುಷಿ ಹೋಗಬಾರ್ದ್ರಿ. ಹೆಂಗಾರ ಮಾಡಿ ಅಕ್ಕಿನ ಒಳಗೆ ಹಾಕೊಂಡು ನಮ್ಮ ಕೆಲಸ ಸಕ್ಸಸ್ ಮಾಡಿ ತಿರ್ಬೇಕ್ರಿ ನೀವು. ಇಲ್ಲಿ ಮಿಸ್ಸಸ್ ಜಾನಕಿ ದೇವಿ ಅವರೇ. ಓ, MLA ಸಾಹೇಬ್ರು ನಮಸ್ಕಾರ. ಏನಾದ್ರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಮಾತನಾಡಿಸಲಾರ ಈ ಚಕ್ರವರ್ತಿ 10 ಹಳ್ಳಿಯ ರೈತನ ಹೆಂಡತಿ, ದಿನಕ್ಕೆ 100 ಆಳುಗಳನ್ನು ದುಡಿಸಿಕೊಳ್ಳುವ ನೀವು ಇಂದು ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುವುದನ್ನು ನೋಡಿದರೆ ನನಗೆ ಪಾಪ ಅನಿಸುತ್ತದೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಬಸವಣ್ಣನವರು ಒಂದು ಮಾತು ಹೇಳಿಲ್ವೇ? ದುಡಿಯೋದಕ್ಕೆ ನಮ್ಮ ಹೊಲವಾದ್ರೇನು, ಬೇರೆಯವ್ರ ಹೊಲವಾದ್ರೇನು, ಭೂಮಿ ತಾಯಿ ಇಬ್ರು ಒಂದೇ ಅಲ್ವೇ? ಆಹಾ, ಸತ್ಯವಾದ ಮಾತನ್ನು ಹೇಳಿದಿರಿ ಜಾನಕಿ ದೇವಿ ಅವರು. ಈ ನಿಮ್ ಪುರಾಣ ಕೇಳುವ ಸಮಯ ಇದೆಯಲ್ಲ, ನಂಗೆ ಸಮಯವಾಗಿದೆ, ನಾನು ಹೋಗ್ಬೇಕು. ಸರಿ ದಾರಿ. ನೋಡಿ ಜಾನಕಿ ದೇವಿ ಅವರೇ, ನಿಮ್ಮ ಧರ್ಮರಾಯರು ಊರಿಗಾಗಿ ಕೆರೆ ಕಟ್ಟಿಸುತ್ತೇನೆಂದು ಹಠ ತೊಟ್ಟಿದ್ದಾರೆ. ನಾನು ಈ ಕ್ಷೇತ್ರದ MLA, ಬಡ ಯುವಕರಿಗೆ ಸಣ್ಣ ಪುಟ್ಟ ಫ್ಯಾಕ್ಟರಿಯನ್ನು ಕಟ್ಟಬೇಕೆಂದು ನಮ್ಮ ಆಲೋಚನೆಯಾಗಿದೆ. ನಾನು ಹೇಳಿದಂತೆ ನಡೆಯಬೇಕು ಈ ರಾಮಪುರದ ಜನರು. ಒಂದು ವೇಳೆ ನಡೆಯದಿದ್ರೆ ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಕಾಲ ಕಬ್ಬಿಣವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು ಒಂದೇ. ನಮ್ಮೊಂದಿಗೆ ಸೇರಿಕೊಂಡರೆ ಮುಂದೆ ಈ ಕ್ಷೇತ್ರದ MLA ಆಗಬಹುದು. ಏನಂತೀರ ಜಾನಕಿ ದೇವಿ ಅವರು? ಅವರ ವಿಚಾರ ಒಳ್ಳೇದೇ. ಒಬ್ಬ ಜನಪ್ರತಿನಿಧಿಯಾಗಿ ನೀವೇಗೆ ಕೆರೆ ಕಟ್ಟುವುದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ? ನಾಡಿನ ಜನರನ್ನು ಬೆಳೆಸಿದರೆ ಮುಂದೆ ನಮಗೆ ಮುಳ್ಳಾಗುವರು. ಯಾವ ಜನರನ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಮಾತ್ರ ನಾವು ಆನಂದದಿಂದ ಕಾಲ ಕಳೆಯಲು ಸಾಧ್ಯ. ಫ್ಯಾಕ್ಟರಿಯನ್ನು ಕಟ್ಟಿದರೆ ನಾವು ಹೇಳಿದಂತೆ ದುಡಿದು ನಮ್ಮ ಅಧೀನದಲ್ಲಿರುವರು. ಹಣ ಸಂಪಾದನೆಗಾಗಿ ಬೇರೆಯವರನ್ನು ಬಲಿಪಶು ಮಾಡುವುದಕ್ಕೆ ನಾಚಿಕೆ ಆಗುವುದಿಲ್ವೇ ನಿಮ್ಮ ಜನ್ಮಕ್ಕೆ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಾನು ಜನಪ್ರತಿನಿಧಿ ಆಗಬೇಕಾದರೆ ಕೋಟಿ ಕೋಟಿ ಹಣವನ್ನು ಸುರಿದಿದ್ದೇನೆ. ಆ ಹಣವನ್ನು ಯಾರು ಕೊಡುವರು? ನಮ್ಮೊಂದಿಗೆ ಸೇರಿಕೊಂಡರೆ ನಿಮ್ಮ ಮೈದುನನ ವಿದ್ಯಾಭ್ಯಾಸಕ್ಕಾಗಿ ಮಾರಿದ ಹೊಲ ಮತ್ತೆ ಪಡೆದುಕೊಳ್ಳಬಹುದು. ಏನಂತೀರ ಜಾನಕಿ ದೇವಿ ಅವರೇ? ದೇವರು ನಮಗೂ ಬಲವಾದ 2 ಕೈಗಳನ್ನು ಕೊಟ್ಟಿದ್ದಾನೆ. ನನ್ನ ಮೈದನ ದುಡ್ಡು ಸಂಪಾದನೆ ಮಾಡಿ ಹಣ ಗಳಿಸಿ ಮತ್ತೆ ಆ ಹೊಲವನ್ನು ಮರಳಿ ತೆಗೆದುಕೊಳ್ತಾನೆ ಎಂಬ ನಂಬಿಕೆ ನನಗಿದೆ. ಸರಿ, ನಿಮ್ ಜೊತೆಗೆ ಮಾತಾಡೋ ಸಮಯದಿಲ್ಲ, ದಾರಿ. ತಿರುಗ ಕನಸಿನಲ್ಲಿ ರಾಜನಾದಂತೆ ಆಕಾಶಕ್ಕೆ ಏನಿದೆ ಅದು ಹಾರಿದರೆ ಸ್ವಂತ ಮುರಿದುಕೊಂಡು ಸಾಯಬೇಕಾಗುವುದು. ಅದೆಲ್ಲ ನಿಮ್ಮಂತ ರಣ ಹೇಳಿಗಳಿಗೆ ಮಾತ್ರ. ನನ್ನ ಮೈದನ ರೈತನ ಮಗ, ಕೊಟ್ಟ ಭಾಷೆಗೆ ಯಾವತ್ತಿಗೂ ತಪ್ಪವನು.
ಕೊಟ್ಟವನಲ್ಲ. ಆದ್ರೆ ನೀವು ಹಣದ ಆಸೆಗಾಗಿ, ಸರ್ಕಾರಕ್ಕಾಗಿ, ಓಟಿನ ಆಸೆಗಾಗಿ ಸುಳ್ಳು ಭರವಸೆಯನ್ನು ನೀಡಿ ಸರ್ಕಾರಕ್ಕೆ ದ್ರೋಹ ಮಾಡಿ ಭಾರತಾಂಬೆಯನ್ನೇ ಮಾರಲು ಹೊರಟಿರುವ ಭ್ರಷ್ಟ ರಾಜಕಾರಣಿಗಳು ನೀವು. ನೋಡಿ ಜಾನಕಿ ದೇವಿಯವರೇ, ಯಾವುದು ಹಾಲನ್ನು ನಂಬಿದರೆ ಮುಂದೆ ವಿಷವಾಗಿ ಪರಿಣಮಿಸುವುದು. 10 ಹಳ್ಳಿಯ ರೈತನ ಹೆಂಡತಿ ಬಂಗಾರದ ಒಡವೆಗಳನ್ನು ಹಾಕಿಕೊಂಡು ತ್ರಿಲೋಕ ಸುಂದರಿಯಾಗಿ ಮೆರೆಯುವುದನ್ನು ನೋಡಿದರೆ ಕನಿಕರವಾಗುತ್ತದೆ. ಒಂದು ವೇಳೆ ನೀವು ಮನಸ್ಸು ಮಾಡಿದರೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಯಾಕೆ ಅರ್ಥವಾಗಲಿಲ್ಲವೇ? ಇಲ್ಲ. ಈ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಕಿತಾಪತಿ, ನನ್ನ ಸೂಟ್ಕೇಸಿನಲ್ಲಿರುವ ಆಭರಣಗಳನ್ನು ತೆಗೆದುಕೊಂಡು ಬಾ. ಜಾನಕಿ ದೇವಿಯವರೇ, ಇದರಲ್ಲಿರುವ ಬೆಳ್ಳಿ ಬಂಗಾರ ಎಲ್ಲ ನಿಮಗೆ. ಎನ್ನ ಅಂತರಂಗದ ಪ್ರೇಯಸಿ ನೀನೇಕೆ ಆಗಬಾರದು. ಏನಂದರೆ ಭಾಂಡ ಪಾಟಿ ಮಗನೇ, ಜನರ ಕಣ್ಣಿಗೆ ಮಣ್ಣೆರಚಿ ಸರ್ಕಾರಕ್ಕೆ ಮೋಸ ಮಾಡಿ ಖಜಾನೆಯನ್ನೇ ಲೂಟಿ ಮಾಡುವ ಹರಾಮ್ಖೋರರು ನೀವು. ಇಷ್ಟು ಸಹ ಮುಟ್ಟುವುದಿಲ್ಲ. ದಾರಿ ಬಿಡು. ಜಾನಕಿ, ಬಿಡದಿದ್ದರೆ ಏನು ಮಾಡುವೆ? ಕೈಯಲ್ಲಿ ಕಾಣ್ತಾ ಇದೆಯಲ್ಲ ಈ ಕುಡುಗೋಲು, ಇದರಿಂದಾನೇ ನಾನು ಕೊಚ್ಚಿ ಹಾಕ್ಬಿಡ್ತೀನಿ. ನಾನು ಗಂಡಗುಳ್ಳ ರತಿ. ನನ್ನ ಬೈಲಿ ಹರಿತಾ ಇರುವುದು ಪವಿತ್ರವಾದ ರಕ್ತ. ಹೆಣ್ಣಂದ್ರೆ ಭೋಗದ ವಸ್ತು ಅಂತ ತಿಳಿದುಕೊಂಡಿರ್ಬಿಯಾ? ನಿನಗೆ ಜನ್ಮ ಕೊಟ್ಟವಳು ಒಬ್ಬಳು ಹೆಣ್ಣು ಮಾತ್ರ ಮರೆಯಬೇಡ. ಆಹಾ, ನೀನಾಡುವ ಮಾತುಗಳು ಮುತ್ತಿನ ಮಳೆಗಿರದಂತೆ. ಈ ನಿನ್ನ ತುಂಡು ದೇಹವನ್ನು ಒಂದು ಸಾರಿ ಬಿಗಿದಪ್ಪಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೆಳ್ಳಿ ಚುಕ್ಕಿಯಂತೆ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಬೇಗ ಬಂದು ನನ್ನ ಆಸೆಯನ್ನು ಈಡೇರಿಸಿ ಜಾನಕಿ. ಒಳ್ಳೆ ಮಾತಿಂದ ಇವ ಕೇಳೋಂಗ್ ಕಾಣಂಗಿಲ್ಲ. ಹಂಗಾರ ಮಾಡಿ ಇಲ್ಲಿಗ ಪಾರಾಗೋದೇ ಒಳ್ಳೇದು. ಯಾಕೆ ಜಾನಕಿ ಸಂಕೋಚವೇ? ಸಂಕೋಚವೇನಿಲ್ಲ, ಯಾರಾದ್ರೂ ನೋಡ್ಯಾರ ಅಂತ ಭಯ. ಅವರ ಚಿಂತೆ ನಿನಗೇಕೆ? ನಾನಿರುವ ತನಕ ನೀನೇನು ಚಿಂತಿಸಬೇಡ. ಬಾಯನ್ನಾರವೇ, ಅದಕ್ಕಿಂತ ಪೂರ್ವದಲ್ಲಿ ನನ್ನದೊಂದು ಆಸೆ ಇದೆಯಲ್ಲ, ನೆರವೇರಿಸ್ಕೊಡ್ತೀರಾ? ಈ ಸರ್ವಸಭೆ ನಿನ್ನದಾಗಿರುವಾಗ ನಿನ್ನ ಆಸೆಯನ್ನು ತಿಳಿಸಬಾರದೆ? ಅಲ್ಲಿ ಕೆರೆ ಕಾಣಕತ್ತ ನೋಡ್ರಿ. ಆ ಕೆರೆ ಒಳಗೆ ಒಂದು ಕಮಲದ ಹೂ ಅರಳಿ ನಿಂತಿದೆ. ಅದನ್ನು ನಾನು ತಂದು ಕೊಡ್ರಿ, ಆಮೇಲೆ ನಾನು ಹೇಳ್ದಂಗೆ ಕೇಳ್ತೀನಿ. ಓಹೋ, ಇಷ್ಟೇನಾ? ಈಗಲೇ ತಂದು ಕೊಡುತ್ತೇನೆ. ತಗೊಂಬನ್ನಿ ಸಾಕಾಗಿ. ಹೋಗ್ರಿ. ಜಾನಕಿ, ಜಾನಕಿ ತೆಗೆದುಕೋ. ಜಾನಕಿ, ಜಾನಕಿ.
ನಾ ಕಂಡದ್ದು ಕನಸು ಎಲೆ ಹೆಣ್ಣೆ, ಕೊನೆಗೂ ಮೋಸ ಮಾಡಿದೆಯಾ ನನಗೆ? ಅದೇ ಮೋಸದಿಂದ ನಿನ್ನ ಸೌಂದರ್ಯವನ್ನು ಅನುಭವಿಸದೆ ಬಿಡಲಾರ ಚಕ್ರವ್ಯೂಹವನ್ನು ಭೇದಿಸುವ ಈ ಚಕ್ರವರ್ತಿ